ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಭೇಟಿ. ವಿಜಯಪುರ ಜಿಲ್ಲೆಯ ಇಂಡಿಯ ಶಾಸಕ ಯಶವಂತಗೌಡ ಪಾಟೀಲರು ನಿನ್ನೆಯ ದಿನ ಚಿಕ್ಕಮಣೂರು, ಅಗರಖೇಡ, ಗುಬ್ಬೇವಾಡ, ಶಿರಗೂರು, ಇನಾಂ ಮತ್ತು ಬರಗುಡಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ವೀಕ್ಷಿಸಿದರು. ಈಗಾಗಲೇ ನದಿ ದಂಡೆಗಿರುವ 12 ಗ್ರಾಮಗಳ ಸಾವಿರಾರು ಹೆಕ್ಟೇರ್ ಭೂ ಪ್ರದೇಶ ಜಲಾವೃತಗೊಂಡಿದೆ. ಅದರಲ್ಲಿಯ ಹತ್ತಿ, ಉಳ್ಳಾಗಡ್ಡೆ, ಮೆಕ್ಕೆಜೋಳ, ಕಬ್ಬು ಸಂಪೂರ್ಣವಾಗಿ ಹಾಳಾಗಿದೆ. ಕಳೆದೊಂದು ವಾರದಿಂದ ಭೀಮೆಯ ರುದ್ರನರ್ತನೆ ಮುಂದುವರೆದಿದ್ದು, ಕಳೆದ 3 ದಿನಗಳಿಂದ ಅದರ ಪ್ರಮಾಣ ಹೆಚ್ಚಾಗಿದೆ. ಪ್ರತಿ ಮನೆಗಳಿಗೆ ಭೇಟಿ ನೀಡಿದ ಶಾಸಕರು ಸಾರ್ವಜನಿಕ ಸಮಸ್ಯೆ ಆಲಿಸಿ ಮನೆ ಬಿದ್ದಿದ್ದನ್ನು ವೀಕ್ಷಿಸಿದರು. ಸರ್ಕಾರಿ ಶಾಲೆಗಳು ಸೋರುವುದನ್ನ, ರಸ್ತೆ ಹಾಳಾಗಿರುವುದನ್ನ ವೀಕ್ಷಿಸಿ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಪ್ರವಾಹ ಪೀಡಿತರನ್ನ ಗುರುತಿಸಿ ನಿಗಾ ವಹಿಸಬೇಕು. ನದಿ ಪಾತ್ರಕ್ಕೆ ಜನ ಜಾನುವಾರು ಇಳಿಯದಂತೆ ಎಚ್ಚರ ವಹಿಸಬೇಕು ಎಂದು ಕೇಳಿಕೊಂಡರು. ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಭೇಟಿ ನೀಡಿದ ಶಾಸಕರು ಜನರ ಕಷ್ಟಗಳನ್ನು ಆಲಿಸಿ ಸೂಕ್ತ ಕ್ರಮ ವಹಿಸಲು ತಕ್ಷಣವೇ ವರದಿ ಸಲ್ಲಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಂದಾಯ ಉಪವಿಭಾಗಾಧಿಕಾರಿ ಅನುರಾಧ ವಸ್ತ್ರದ್, ಪೊಲೀಸ್ ವಿಭಾಗಾಧಿಕಾರಿ ಜಗದೀಶ್, ಎಸ್ಎಚ್ ತಹಸೀಲ್ದಾರ್ ಬಿಎಸ್ ಕಡಕಬಾವಿ, ತಾಲೂಕು ಪಂಚಾಯತ್ ಇಒ ಭೀಮಾಶಂಕರ್ ಕನ್ನೂರ್, ಕೃಷಿ ಅಧಿಕಾರಿ ಮಾದೇವಪ್ಪ ಏವೂರ್, ಹೆಸ್ಕಾಂ ಅಧಿಕಾರಿ ಸಂಗಮನಾಥ್ ಮೆಂಡೇಗಾರ್, ಉಮೇಶ್ ಲಮಾಣಿ ಸೇರಿದಂತೆ ತಾಲೂಕಾ ಅಧಿಕಾರಿಗಳು ಇದ್ದರು. ವರದಿ ಮನೋಜ್ ನಿಂಬಾಳ್. ಸಮೀಕ್ಷೆಗೋಸ್ಕರವಾಗಿ ಬಂದು ಒಂದು ನಮ್ಮ ಗ್ರಾಮದ ಹೊಳೆ ಮುಳುಗಿದಂತ ರೈತಾಪರಿಗಳಿಗೆ ಹಾಗೂ ಮನೆ ಕಳ್ಕೊಂಡಂತ ಎಲ್ಲ ಅಣ್ಣ ತಮ್ಮರಿಗೆ ಒಂದು ಸಾಂತ್ವನ ಹೇಳಲು ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಇಡೀ ಇಂಡಿ ತಾಲೂಕಾ ಆಡಳಿತ ವರ್ಗದವರು ಕೂಡ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಂತ ದಯಮಾಡಿ ನೀವು ಕಾಯಿ ಮುಂದೆ ಹೇಳ್ತೇವೆ ಅಷ್ಟೊಂದು ಮಾಡಿ ಸರ್ಕಾರ ಮೇಲೆ ಅವಲಂಬನೆ ಆಗಲು ಮಾಡಿದೈತಿ. ಪ್ರತಿ ವರ್ಷ ಎಲ್ಲಿ ಕೊಡಬೇಕು. ನಾವು ಮನಿ ಏನಂತಂದು ಮನಿ ಕೊಟ್ಟಿರ್ತಾರೆ, 3-4 ವರ್ಷ ಯಾರ್ಯಾರು ಮಾಡಿದ್ರೆ ಮತ್ ಮನಿ ಇಲ್ಲ, ಇದು ಆಗಬಾರ್ದು. ಇಲ್ಲ ಇದು ಆಗಲಿ, ಯಾರ್ಯಾರು ಆಗೋ ನೆಲ ಸೇಪಿ ನಮ್ಮಲ್ಲಿ ಬಡಿಗಾರ ಹೊಡೆಯೋ 4 ಮನಿ ಉಳಿದವು. ಇನ್ನೊಂದು ಒಂದೇ ನಮ್ಮಲ್ಲಿ ನೋಡ ಇವತ್ತು ನೋಡಕ್ಕಾಗಿ ರಾಜಕೀಯ ನಮ್ಮಲ್ಲಿ ಒಟ್ಟಾಗಿ ಇದು ತೆಗೆದಿಲ್ಲ. ಒಬ್ಬರು ಶಂಕರಿ ಬಡಿ ಕಳ್ಕಳಿ ಗ್ರಾಮ ದೇವರ ಸಾಮೂರು ಹೋಗಿದೆ. ಲಕ್ಕಡಿ ಮಾದೇವನ ಮನಿ ಒಂದು ಶಂಕರಿ ಹೊಲ ಮನಿ ಒಳಗ ಅವ್ರು ಹುಡುಗರು ಕೇಳಿದಾರ ಮನಿನೇ ಬಂದಿಲ್ಲ ಅಂತಂದ್ರು. ರಾಮ ಮನಿ ಬಂದ ಕೊಟ್ಟು ಮನಿ ಇಲ್ಲ. ಅದು ಅನ್ಯಾಯ. ಯಾಕಂದ್ರ ಅವ್ನ ಮನಿನೂ ಒಳಗಂಡಾಗ ಹೊಲನೂ ಹೊಳೆಗಿದ್ದಾಗ ಬಿಟ್ಟು ನಮ್ಮ ಊರಾಗ ಯಾರು ಈಗ ಅಷ್ಟಂತ ಮಾಡಿಲ್ಲ. ಇನ್ನೊಂದು ಇವತ್ತು ನಮ್ಮ ಒಳಗೆ ಇಲ್ಲಿ ಶೀನಾ ಬಂದು ಕೇಳಿದ್ರೆ ಸೊ ನಮ್ಮ ಅನುಭವದ ಪ್ರಕಾರ ಈ ಸಲ ಈ ಸೀನಾ ನದಿಯಿಂದ ಭೀಮಾ ನದಿ ಬಹಳ ದೊಡ್ಡ ಪ್ರಮಾಣದ ಇವತ್ತು ಪ್ರವಾಹ ನಮ್ಮ ಭಾಗಕ್ಕೆ ಬಂದದ. ಕನಿಷ್ಠ 3.5 ಲಕ್ಷಕ್ಕಿಂತ ಹೆಚ್ಚಿಗೆ ಕಳೆದ 5-6 ದಿನಗಳಿಂದ ನಮ್ಮ ಭಾಗದಲ್ಲಿ ಇದರ ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ ನಾವು. ಅದರ ಒಂದು ಸಮೀಕ್ಷೆಯನ್ನ ಹಾಗೆ ಜನರಿಗೆ
ಆತ್ಮಸ್ಥೈರ್ಯವನ್ನು ತುಂಬಬೇಕಾದಂತಹ ಸರ್ಕಾರದ ಜವಾಬ್ದಾರಿಯಾಗಿ, ಸರ್ಕಾರದ ಪ್ರತಿನಿಧಿಯಾಗಿ, ನಿಮ್ಮ ಪ್ರತಿನಿಧಿಯಾಗಿ ನಾನು ಸ್ವಂತ ಹೇಳುವುದರ ಜೊತೆಗೆ ಸಮಸ್ಯೆಗಳನ್ನ ಕೇಳುವಂತೆ ನಾವೆಲ್ಲ ಬಂದಿದ್ವಿ. ನನ್ನ ಜೊತೆಗೆ ಆಗಿರ್ತಕ್ಕಂಥ ಯಾವತ್ತು ಅಧಿಕಾರಿಗಳೇ, ಆತ್ಮೀಯ ಹಿರಿಯರೇ, ಇವತ್ತು 23ನೇ ತಾರೀಕಿನಿಂದ ನನಗೇನು ಮಹಾರಾಷ್ಟ್ರದ ನಮ್ಮ ನಿಮ್ಗೆಲ್ಲ ಅರ್ಧ ಮಹಾರಾಷ್ಟ್ರ ಅರ್ಧ ಕರ್ನಾಟಕ ಇದ್ದಂಗೆ ನಾವೆಲ್ಲ ಅಲ್ಲಿ ಏನೇನು ನಡೀತದೆ ನಮ್ಮ ಮಾಹಿತಿ ಇರ್ತದೆ. ಆ ಮಾಹಿತಿಯನ್ನು ಇಟ್ಟುಕೊಂಡು ನಾನು 23ನೇ ತಾರೀಕಿನ ದಿವಸನೇ ಇರಿಗೇಷನ್ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೆಕ್ರೆಟರಿಗೆ ಹೇಳಿ, ಯಾಕಂದ್ರೆ ನಿಮ್ಗೆ ಗೊತ್ತು 2020ರಾಗ ಸೀನಾ ಇದೇನು ಭೀಮಾ ರಿವರ್ ಬಂದು ಸ್ವರ್ಣ ಬ್ಯಾರೇಜ್ನಾಗ ಗೇಟ್ಗಳ ಎತ್ತಲಾರ ಬಟ್ಟೆಗೆ 6 ಲಕ್ಷ ಕ್ಯೂಸೆಸ್ ನೀರು, ಈ ಸಲ ಬರೀ 3-3.5 ಲಕ್ಷ ಅದ. ಆ ಎಳೆಗೆ ಎಷ್ಟು ಹಾನಿ ಆಯ್ತು ಅನ್ನೋದನ್ನ ನಾವು ನೀವು ನೋಡಿದೆ. ಬಹುತೇಕ ಅದು ಆಗಬಾರ್ದು ಅಂತೇಳಿ ಈ ಸಲ ಸ್ವರ್ಣ ಬ್ಯಾರೇಜಿನ ಗೇಟ್ಗಳನ್ನ 23ನೇ ತಾರೀಕಿನ ದಿವಸ ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಆ ಗೇಟ್ಗಳನ್ನ ಖುಲ್ಲ ಮಾಡಿದ್ವಿ. ಸೊ ನೀರ ಆವಾಗ ಎಷ್ಟು ಕಡಿತು, ಈಗೂ ಕಡಿತ, ಆದ್ರೆ ಅಷ್ಟು ಪ್ರಮಾಣ ಈ ಸಲ ಆಗಲಿಲ್ಲ ಅನ್ನೋ ಒಂದು ಸಮಾಧಾನ ನಮಗದ. ಸೊ ಅದನ್ನ 23ನೇ ತಾರೀಕಿನ ದಿವಸ ಅದನ್ನ ನಾನು ಮಾಡಿಸಿ, ಯಾಕಂದ್ರೆ ನನಗೆ ಗೊತ್ತಿತ್ತು ಅದು ಆ ಸಣ್ಣ ಗೇಟ್ಗಳನ್ನ ತೆಗಿಲಿಲ್ಲ ಅಂದ್ರೆ ಇದು ಬ್ಯಾಕ್ ವಾಟರ್ ನೀರು ನಿಂತು ಹಿಂದ ಹೆಚ್ಚಿಗೆ ತೊಂದರೆ ಆಗ್ತದೆ. ಸೊ ಅದ್ರ ಹಿಟ್ಟು ನಮಗೆ ಆಗ್ತದೆ, ಇಂಡಿ ತಾಲೂಕದವ್ರಿಗೆ, ಆಲ್ಮೇಲ್ ತಾಲೂಕದವ್ರಿಗೆ ಮತ್ತು ಅಫ್ಜಲ್ಪುರ್ ತಾಲೂಕದವ್ರಿಗೆ. ಸೊ ಅದಕ್ಕೆ ನಾವು ಅದನ್ನ ಸಣ್ಣ ಬ್ಯಾರೇಜ್ ಗೇಟ್ಗಳನ್ನ ತೆಗಿಸಿ ಅರ್ಧ ಸಮಸ್ಯೆ ಅವತ್ತೇ ಸಮಾಧಾನ ಮಾಡಿದ್ದೇವೆ. ಒಂದು 24ನೇ ತಾರೀಕಿನ ದಿವಸ ಅದನ್ನ ಗಮನದಾಗ ಇಟ್ಕೊಂಡು ನಾನು ಜಿಲ್ಲಾಧಿಕಾರಿಗಳನ್ನ ಇಂಡಿ ನಗರಕ್ಕೆ ತಾಲೂಕು ಪಂಚಾಯತಿ ಸಭಾಭವನದೊಳಗೆ ಒಂದು ಸಭೆಯನ್ನ, ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದು ಈ 12 ಗ್ರಾಮಗಳಿಗೆ ಒಬ್ಬ ನೋಡಲ್ ಆಫೀಸರ್ ಹಾಕ್ರಿ, ಎಲ್ಲಿ ಅವಶ್ಯಕತೆ ಬೀಳ್ತದ ಗಂಜಿ ಕೇಂದ್ರಗಳನ್ನ ಮಾಡ್ರಿ, ಅತಿ ಅವಶ್ಯ ಇದ್ದದ್ದು ಏನೇನು ಬೇಕು ಬೇಡಿಕೆ ಇರ್ತಾವ ಗ್ರಾಮದವ್ರದ್ದು ನೀವು ಅವುಗಳನ್ನ ಅವರು ಸಮಗ್ರವಾಗಿ ಅದ್ರ ಬಗ್ಗೆ ಲಕ್ಷ್ಯ ಇರಲಿ ಅಂತ ಹೇಳಿ ನಾವು DC ಅವರು ಕೂಡ ಒಂದು ನಿರ್ಣಯವನ್ನು ಮಾಡಿ ಅದರ ಪ್ರಕಾರ ನಿಮ್ಮಲ್ಲಿ ನೋಡಲ್ ಆಫೀಸರ್ ನಾಯಕತೆ ಹಾಕಿದ್ದೀವಿ. ನೀವು ಬಂದಾರಲ್ಲ, ನೀವು ಬನ್ನಿ ಅದಾರಲ್ಲ, PDO ವಿಲೇಜ್ ಅಪಾಯಿಂಟ್ಮೆಂಟ್ ತಲಾಟಿ ಬಂದಾರವೇನಿಲ್ಲ, ಕಿರಿಕಿರಿ ಇಟ್ಟಿಲ್ಲ, ನೀವು ಅನುಕೂಲ ಮಾಡೋದು ಅವ್ರ ಪಾಪ. ಅದ್ರ ಇಲ್ಲ, ಅವರು ಇಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ಇಲ್ಲೇ ಸಸ್ಪೆಂಡ್ ಮಾಡೋದಿಲ್ಲ. ಅದಕ್ಕೆ ಯಾರಿಗೆ ನಾವು ವಹಿಸ್ಕೊಟ್ಟಿನೋ ಅವ್ರು ಇಲ್ಲಿ ಬಂದು ಏನಾರ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಅವ್ರನ್ನ ಸ್ಪಾಟ್ ಸಸ್ಪೆಂಡ್ ಮಾಡಿ ಹೋಗ್ಬೇಕಂತ ತೀರ್ಮಾನದಿಂದ ಅದನ್ನ ನೀವು ಕೇಳ್ತಾ ಇದ್ದೀವಿ. ಯಾರು ನಿಮ್ಮ ಕರ್ತವ್ಯ ವಿಚಾರ ಮಾಡಬೇಕು. ಇನ್ನೊಂದು ಹೊರಗೆ ಬಂದೆ, ಅವನಿಗೆ ಏನು ಜೀವನೋಪಾಯನೇ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಅವನಿಗೆ ಯಾರು ಆಧಾರ ಇಲ್ಲ, ನಿರಾಧಾರ ಅದ. ಸೊ ಅವೆಲ್ಲ ಕೇಳಿದ್ರೆ ಭಗವಂತ ಎಂತ ತೊಂದರೆಯಲ್ಲಿ ನಾವೆಲ್ಲ ಬದುಕ್ತೀವಿ ಅನ್ನೋದು ಅನಿಸ್ತದೆ. ಅದಕ್ಕೆ ಪಾಪ ಅವ್ನು ನೋಡಿ ಮಾತಾಡ್ಸಿ ಬಂದೆ. ಬರೀ ಅಷ್ಟೇ ಅಲ್ಲ, ಅತಿ ಹೆಚ್ಚು ಮನೆಗಳು ಇಲ್ಲಿ ಈ 12 ಹಳ್ಳ್ಯಾಗ ಅದರ ಕೆಳಗೆ ಹೆಚ್ಚಿಗೆ ಮಾಡಿದ್ವಿ ನಾವು. ಊರು ದೊಡ್ಡದ ನೀವು, ಮತ್ತೆ ಎಲ್ಲಾ ತರಗೂ ದೊಡ್ಡ ಸಂಖ್ಯೆ ಇರ್ಬೇಕಂತ, ಆದ್ರೆ ಚಲೋದಕ್ಕಾಗಿಲ್ಲ. ಇವೇನ್ ನಮ್ಮ ಹಳಿ ಮಣ್ಣಿನ ಮನೆಗಳು ಅದಾವ, ಸ್ವಲ್ಪ ಹುಷಾರ್ಲೇನೆ ಇರ್ರಿ, ಬೀಳ್ತಾವ. ನಾವು ಅಧಿಕಾರಿಗಳಿಗೆ ನಿನ್ನೆ DC ಅವರಿಗೆ, ಇವ್ರಿಗೆಲ್ಲರಿಗೆ, AC ಅವರಿಗೆ, ತಾಲೂಕು ಆಡಳಿತವ್ರಿಗೆ ಸಲಹೆ ಕೊಟ್ಟಿದ್ದೀವಿ. ಎಷ್ಟು ಸಾಧ್ಯದ ಏನು ನಿಮ್ಮ ಮನೆಗಳಿಗೆ ಎಷ್ಟು ಸಾಧ್ಯದ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ. ಮತ್ತು ಬರೀ ಈಗಲ್ಲ, ಇನ್ನ ಒಂದು ತಿಂಗಳ ಈಗ ನೆಂದಿರ್ತಾವ, ಮುಂದೆ ಬೀಳ್ತಿರ್ತಾವ. ಸೊ ಅದನ್ನ ಸಹಿತ ಮುಂದೆ ಒಂದು ತಿಂಗಳಗಟ್ಟಲೆ ಏನಾಗಿದ್ರು ಅದು ಸಹಿತ ಸರ್ವೆದಾಗ ಹಾಕೊಂಡು ರಿಪೋರ್ಟ್ ಕೊಟ್ಟು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು. ಇದು ಮನೆಗಳು ಬಿದ್ದವರಿಗೆ. ಇನ್ನ ಬೆಳೆ ಹಾನಿ ಆದವರಿಗೂ ಸಹಿತ 2 ಹೆಕ್ಟರ್ ಸರ್ಕಾರದ ಏನು ನಿಯಮದ ಆ ಗೈಡ್ಲೈನ್ಸ್ ಪ್ರಕಾರ ನಿಮ್ಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿಗಳು ನಮ್ಮ ಬಿಜಾಪುರ, ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯೊಳಗೆ ಈ ಭೀಮಾ ನದಿ ಹರಿತದ, ಇಲ್ಲಿ ವೈಮಾನಿಕ ಸಮೀಕ್ಷೆ ಮಾಡೋದಾರ. ನಾಳೆ ಆ ವೈಮಾನಿಕ ಸಮೀಕ್ಷೆ ನಂತರ ಗುಲ್ಬರ್ಗದ ಒಂದು ಸಭೆ ಮಾಡೋದಾರ. ಈ 3 ಜಿಲ್ಲೆಯ ಭೀಮೆಯಿಂದ ಏನು ಇಫೆಕ್ಟ್ ಆಗ್ತದ, ಇವ್ರಿಗೆ ಪರಿಹಾರ ಮತ್ತು ಈ ಭಾಗದ ಏನು ಮಳಿ ಆಗ್ಯದ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವರು ನಿರ್ಣಯ ಕೊಡ್ತಾರೆ. ಅದಕ್ಕೆ ನಾವು ಪೂರಕವಾಗಿ ಇಲ್ಲಿ ವಸ್ತುಸ್ಥಿತಿ, ನೈಜ ಪರಿಸ್ಥಿತಿಯನ್ನ ನಾನು ಸರ್ಕಾರಕ್ಕೆ ಸಾಯಂಕಾಲ ಮುಖ್ಯಮಂತ್ರಿ, ಯಾಕಂದ್ರೆ ನಾನು 23 ಗೇಟ್ ಓಪನ್ ಮಾಡಿಸೋದು ನಾವು ಮೀಟಿಂಗ್ ಮಾಡಿದ್ವಿ. 24ಕ್ಕೆ ಇದ್ದಾಗ ಮೀಟಿಂಗ್ ಮಾಡಿ 25ಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಭೆ ಒಂದು ನಮ್ಮ ಎಸ್ಟಿಮೇಟ್ ಕಮಿಟಿ ಮೀಟಿಂಗ್ನಾಗ ಅದನ್ನ ಮುಖಾಂತರ ಹೇಳಿ ಒಂದು CM ಮತ್ತು DCM ಅವ್ರಿಗೆ ಭೇಟಿಯಾಗಿ ವಸ್ತುಸ್ಥಿತಿಯಲ್ಲಿ ಹೇಳಿ ನಾ ಈಗಾಗಲೇ ಅದು ಹೇಳಿ ಮತ್ತೆ ನಿನ್ನೆಯಿಂದ
ಮೇರೆಗೆ ರೋಡ್ಗಿ ಕ್ಯಾಡ್ಗಿ ಇನ್ನು ಬೈಯಾರ್ಗೆ ಹೋಗ್ಬೇಕಿದ್ರೆ ಅವ್ರಾಗ ಒಬ್ಬರು ತಿರ್ಕೊಂಡ್ರೆ ಬೇಡ ಅಂತಂದು ಬಿಟ್ಟಿವಿ. ಮುಂಜಾನೆ ಎದ್ದು ಚಿಕ್ಕಮಗಳೂರಿಗೆ ಹೋಗಿ ನಿಮ್ಮ ಹತ್ರ ಬಂದಿದ್ದೀವಿ. ಇನ್ನು ಮುಂದೆ ಗುರುಬೇವಾಡ್ ಶಿರೂರ್ಗೆ ಹೋಗ್ಬೇಕು. ನಿಮ್ಮ ಮಣೂರ್ಗೆ ಬರ್ಬೇಕಂದ್ರೂ ಬೇಲೂರು ರೋಡ್ ಚಾಲು ಇಲ್ಲ. ಲಕ್ಷಣಕ್ಕೆ ಹೋಗಿ ಪಟ್ನೂರ್ಗೆ ಹೋಗಿ ನಿಮ್ಮಲ್ಲಿ ಬಂದು ಮಾಡಬೇಕು. ಈಗ ಗುರುಬೇಡಿಲ್ಲ ಬಂದ್ರೆ ಮತ್ತೆ ಪಟ್ನೂರ್ಗೆ ಹೋಗಿ ಶಿರೂರ್ಗೆ ಹೋಗಿ ಹೋಗ್ಬೇಕು. ಅಂದ್ರೆ ರಸ್ತೆಗಳು ಎಲ್ಲ ಕಡೆ ಮಳೆ ಬಂದು ಬಹಳ ಹಾನಿ ಈಗ. ಸೊ ಅದಕ್ಕಾಗಿ ಈ ಸಲ ಅಂತೂ ಮಲ್ನಾಡ್ ಎಷ್ಟು ಮಳೆ ಆಗ್ತಿದ್ದಾರೆ. 1006 mm. ಇದು ಕರಾವಳಿ ಭಾಗದಾಗಿ ನಮ್ಮ ಮಂಗಳೂರು ಉಡುಪಿ ಅಂತ ಕರಿತೀವಲ್ಲ, ಅಲ್ಲಿ ಆಗ್ತಿತ್ತು ಮಳೆ. ಅಷ್ಟು ಮಳೆ ನಮ್ಮ ಮನೆಗೆ ಮೊದಲೇ ರೂಢಿ ಫಂಡ್ ಇರಲಿಲ್ಲ ನಮ್ಗೆ. ಈ ಸಲ ಆದ್ರೂ ರೋಡ್ ಹೆಂಗ ಹಿಂಗೆ ತಿರುಗಾಡೋದಿಲ್ಲ. ಮತ್ತೆ ನಾನು ನಿಮ್ಗೆ ಸತ್ಯವಾಗಿ ಹೇಳ್ತೇನೆ, ನಾವು ನೀವು ಕೂಡಿ ಹಿಂಗೊಮ್ ಗಾಡಿಗಳ. ಯಾಕಂದ್ರೆ ಎಲ್ಲಿ ತರೋದು, ಎಲ್ಲೇ ಒಂದು ಮೂಲೆಯಾಗ ಆದ್ರೆ ಏನಾರ ಮಾಡ್ಬೋದು. ಈ ಮಳಿ ಇಷ್ಟು ಪ್ರಮಾಣದ ಎಲ್ಲ ಕಡೆ ಯಾವ ಸರ್ಕಾರ ಏನ್ ಮಾಡೋದು, ನಾವು ಏನ್ ಮಾಡೋದು. ವಸ್ತುಸ್ಥಿತಿ ಮುಂದೆ ಹೇಳಿ ಹೋಗ್ಬೇಕಾಗ್ತದೆ. ಸುಮ್ಮೆಲ್ಲ ಮಾಡ್ತೀವಿ ಅಂತ ಹೇಳಿ ನಾಳೆ ಅದು ಉಪಯೋಗ ಅಲ್ಲ. ಮತ್ತು ಸರ್ಕಾರಕ್ಕೂ ಸ್ವಲ್ಪ ಏನಾರ ಹಾನಿ ಆದ್ರೆ ಮಾಡ್ಬೋದು. ಒಂದು ಪ್ರದೇಶನಾಗ ಇಡೀ ಕರ್ನಾಟಕ ತುಂಬಾ ಎಲ್ಲ ಸಮಸ್ಯೆಗಳಿದ್ದಾಗ ಮಾಡೋದೇ ನೀವು. ಆದ್ರೂ ಸ್ವಲ್ಪ ಜವಾಬ್ದಾರಿ ಇದ್ದೇ ಇರ್ತದೆ. ಅದನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಾಕ್ತೀವಿ. ವಸ್ತುಸ್ಥಿತಿಯನ್ನ ನಿಮ್ಮ ಮುಂದೆ ಹೇಳಿ ಇದು ಎದಕ್ಕೆ ಬಂದಿದೆ ಅಂದ್ರೆ ಸ್ವಾಂತನ ಹೇಳುತ್ತೆ. ತಿರ್ಕೊಂಡವ್ರ ಮನೆಗೆ ಬರ್ತೀವಲ್ಲ ಮಗಳು, ಜೀವ ತಂದು ಬಿಡ್ತೀವಲ್ಲ ಅವ್ರ ಮನೆ ವಿಲಾಸ ಇಲ್ಲ. ಆದ್ರೆ ಮನುಷ್ಯತ್ವದಿಂದ ಆ ಮಂತನಕ್ಕೆ ಬಂದು ಮಾತಾಡಿಸಿ ಹೋಗ್ಬೇಕಾಗತ್ತದೆ ಅಂತ ಧರ್ಮ ಇರ್ತದಲ್ಲ. ಹಾಗೆ 12 ಊರವ್ರಿಗೆ ಸ್ವಂತನ ಹೇಳ್ತೀರಲ್ಲ, ಏನ್ರ ಮಾಡಿಸ್ಬಿಡ್ತೀವಿ ಸುಳ್ಳು ಹೇಳ್ತಿಲ್ಲ ಇರ್ಲಿರ್ತದೆ. ನಿಮ್ಮ ನೋವು ನಲಿ ನೋಡೋದು ನಾವೆಲ್ಲ ಇದೆಯಪ್ಪ, ಅನಿವಾರ್ಯ ಅದ. ನಿಸರ್ಗ ನಮ್ಮೆಲ್ಲ ಮುನ್ನದ, ನಾವೆಲ್ಲರೂ ಕೂಡ ಇಲ್ಲಿ ಬದುಕಬೇಕಾಗ್ತಕ್ಕಂಥ ಒಂದು ವಾತಾವರಣದ ವಸ್ತುಸ್ಥಿತಿಯನ್ನ ಅಧಿಕಾರಿಗಳು ಒಳಗೊಂಡು ನಿಮ್ಮ ಹತ್ರ ನಾವೆಲ್ಲ ಸ್ವಂತನ ಹೇಳೋ ರೂಪದೊಳಗೆ ಬಂದಿದ್ದೀವಿ. ಸೊ ನಿಮಗೆ ಆ ಭಗವಂತನ ಕೈಲಿ ಸರ್ಕಾರಗಳು ನಾನೆಲ್ಲ ಏನೋ ಆಗಂಗಿಲ್ಲ, ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಅನೇಕ ಸಮಸ್ಯೆಗಳು ಹೇಳಿದ್ರಿ. ಇಂದಿನ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಿದರಕೋಟೆಯವರು ಇಲ್ಲಿಯ ವಿಚಾರಗಳನ್ನ ಮಾತನಾಡಿದರು. ಹಿರಿಯರಾಗಿರ್ತಕ್ಕಂಥ ಭೀಮಣ್ಣ ತೋಳಿಗೆಯವರು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಬರಾಳ ಹುಟ್ಟುಗೂಡರಾಗಲಿ ಉಳಿದ ಎಲ್ಲರೂ ನನಗೆ ಕೂತ್ ಬಂದಿರಿ. ನಮ್ಮ ಪೈಲವಾನ್ರ ಮಗ ವೆಂಕಟ ಶಾನೆದಾನ ಬಹಳ ಚಂದ ಬರ್ಕೊಟ್ಟ. ಇಡೀ ನೀವು 3 ಏನೇನು ಸಮಸ್ಯೆ ಆಗುತ್ತೆ ವಸ್ತುಸ್ಥಿತಿ ಅದ ಬರ್ಕೊಟ್ಟಿದ್ದಲ್ಲ ಪಾಪ. ಸೊ ಇಂಥ ಸಮಸ್ಯೆಗಳಿಗೆ ಎಷ್ಟು ಸಾಧ್ಯದಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋಣ. ನನಗೆ ಉಳಿದಲ್ಲೂ ಸಹಿತ ಸ್ವಲ್ಪ ಅದು ಇಲ್ಲಿ ನಾವು ಸ್ವಲ್ಪ ಪರಿಹಾರ ಆಗ್ಯಾವ. ನಾವು ಸಲ ಇವತ್ತಿಗೂ ನೆನ್ಪಿಟ್ಟಿವಿ. ಈ ಊರಾಗ ಬರ ನಮ್ಮ ಮನೆಯಲ್ಲಿ ಹೋಗಿದ್ದು ಬಡಿಗಾರ ಹೋಗಿದ್ದು, ಅಲ್ಲಿ ಹೆಣ್ಮಕ್ಳು ಆ ತಾಯಿಗಳು ಅವತ್ತೇನೇನು ಗುರು ಹೇಳ್ಯಾರ ನೆನಪದ. ನಮ್ಮ ದೇವ್ರು ನಾವು ನೆನಪು ಶಕ್ತಿ ಒಂದು ಭಾಳ ಚಲೋ ಕೊಟ್ಟ. ಅಂದ್ರೆ 40 ವರ್ಷ ರಾಜಕಾರಣ ಮಾಡ್ತೀನಿ. ಒಂದು ಸಲ ಒಂದು ಏನಾದ್ರು ನೋಡೋದಂದ್ರೆ ಅದನ್ನ ನೆನಪಿನಾಗಿಟ್ಟು ಅತಿ ಸಮಸ್ಯೆ ಇದ್ದು ಅದನ್ನ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಸಾಧ್ಯ ಇದ್ದಷ್ಟು ಮಾಡಿದೆವು. ಎಲ್ಲ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ತಾಲೂಕಿನ ಇತಿಹಾಸದಾಗ ಯಾವುದು ಅಸಾಧ್ಯವಾಗಿತ್ತು ಅದನ್ನ ಮಾಡಿ ತೋರಿಸಿಲ್ಲ. 4-5 ಸಾವಿರ ಕೋಟಿ ರೂಪಾಯಿ ಎಲ್ಲರ ತಾಲೂಕಿಗೆ ಬರ್ಲಿಕ್ಕೆ ಸಾಧ್ಯ ಈ ತಾಲೂಕಿಗೆ ತಂದೆ. ಯಾವ ಪ್ರದೇಶಕ್ಕೆ ನೀರಿಲ್ಲ, ಈ ನೀರು ನಮಗೆ ಬದುಕು ಕಾಣು ಮಾಡುವುದಿಲ್ಲ. ನೀರಿಗಾಗಿ ಪರಿಶ್ರಮಿಸೋದ, ಕುಡಿಯುವ ನೀರಿಗಾಗಿ ಟ್ಯಾಂಕರ್ ತುಂಬ ತಿರುಗಾಡ್ತೀವಿ ಹಗಲ್ಲ ರಾತ್ರಿ ಅಂತ ಕೆರೆಗಳಿಗೆ ಹಾಕಿದೀವಿ, ನೀರಾವರಿ ಯೋಜನೆ ಮಾಡಿದೀವಿ, ಅವತ್ತು ಬದುಕಾಗ್ತಾರ. ಆದ್ರೆ ನಮಗೆ ಈ ಭಾಗದಾಗ ಅನೇಕ ಸಮಸ್ಯೆಗಳದಾವ. ಕಬ್ಬು ಸಹಿತ ನೋಡಿದ ಅದು ಗಾಳಿ ಬೀಳ್ತದೆ. ಯಾಕಂದ್ರೆ ನೀರ ಹಿಂಗಿ ಅದು ಸಹಿತ ಬೀಳ್ತದೆ. ಸೊ ಇವೆಲ್ಲ ಸಮಸ್ಯೆಗಳನ್ನ ನಾವು ನೀವು ವಿಜಯ ಹುಟ್ಟದವ್ರಿ ಎಲ್ಲಿದ್ದಾರೆ ಹೊರಗಿಂದ ಬಂದಿದ್ರೆ ಬೇರೆ ಇಲ್ಲಿ ಏನದ ಅನ್ನೋದು ನನಗೂ ಗೊತ್ತದ, ನಿಮಗೂ ಗೊತ್ತದ. ನಾವೆಲ್ಲರೂ ಕೂಡಿನೇ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀನಿ. ನಾನು ಇವತ್ತು ರಾತ್ರಿ ಈ ವಸ್ತುಸ್ಥಿತಿ ಇಲ್ಲ, ಅವರು ಇಲ್ಲಿ ಯಾರು ಇರಲಿಲ್ಲ ಅಂದ್ರೆ ಇಲ್ಲೇ ಸಸ್ಪೆಂಡ್ ಮಾಡೋದಿಲ್ಲ. ಅದಕ್ಕೆ ಯಾರಿಗೆ ನಾವು ವಹಿಸ್ಕೊಟ್ಟಿನೋ ಅವ್ರು ಇಲ್ಲಿ ಬಂದು ಏನಾರ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಅವ್ರನ್ನ ಸ್ಪಾಟ್ ಸಸ್ಪೆಂಡ್ ಮಾಡಿ ಹೋಗ್ಬೇಕಂತ ತೀರ್ಮಾನದಿಂದ ಅದನ್ನ ನೀವು ಕೇಳ್ತಾ ಇದ್ದೀವಿ. ಯಾರು ನಿಮ್ಮ ಕರ್ತವ್ಯ ನಮಗೂ ಅವ್ರದ್ದು ನಿಮ್ಗೇನು ಸಮಸ್ಯೆ ಅದಕ್ಕೆ ಅದನ್ನ ಸ್ಪಂದಿಸಬೇಕಾದದ್ದು ಒಂದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ. ಸೊ ಅದನ್ನ ನಾನು ಅದಕ್ಕಾಗಿ ನಿಮ್ಗೆ ಆ ಮಾತನ್ನ ಕೇಳಿದ ಬಹುತೇಕ ಅವರಿಬ್ರು ನಿಮ್ಗೆ ಸ್ಪಂದನೆ ಮಾಡಿದ್ದಾರೆ. ಆದ್ರೆ ಒಂದು ನಾ ಮಾತಾಡಲೇ ನೀವು ಮುಗಿದ್ಬಿಡ್ತೀನಿ, ನಾ ಮಾತಾಡ್ತೀನಿ. ನೀವು ಎಷ್ಟು ಹೇಳಿದ್ರು ಕಡಿಮೆ ಸಮಸ್ಯೆಗಳವ. ಮಳಿ ನೀರನ್ನ, ಗಾಳಿಯನ್ನ, ಬೆಂಕಿಯನ್ನ ತೆಗೆಯುವ ಶಕ್ತಿ ಈ ಸೃಷ್ಟಿ ಒಳಗೆ ಯಾರಿಗೂ ಇಲ್ಲ.
ಪ್ರಕೃತಿಯ ನಿಯಮಗಳನ್ನ ಮೀರಿ ಬದುಕಲಿಕ್ಕೆ ನಾವು ಯಾರಿಂದೂ ಸಾಧ್ಯ ಇಲ್ಲ. ಯಾವ ಸರ್ಕಾರ ಇರಲಿ, ಯಾವ ಪ್ರತಿನಿಧಿ ಇರಲಿ, ಕೊನೆಗೆ ಅವನೇ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ. ಸೊ ಈ ವಾಸ್ತವಿಕತೆಯನ್ನು ತಿಳ್ಕೊಂಡೆ ನಾವೆಲ್ಲ ಈ ಭಾಗದಲ್ಲಿ ಬದುಕಬೇಕಾಗ್ತದೆ. ಭೀಮಾ ನದಿಗೆ ಇದೇ ಸಲ ನೋಡಿ ಗೊತ್ತಿಲ್ಲ, ಎಂದ ನದಿ ಹುಟ್ಟಿದ, ಎಂದ ನದಿ ದಂಡಿಗೆ ನಾವೆಲ್ಲರೂ ಇಲ್ಲಿ ಹುಟ್ಟಿದೀವಿ. ನಮಗೆ ಈ ಸಮಸ್ಯೆ ನಮ್ಮ ಹಿಂದಿನವರು ಅನುಭವಿಸ್ಯಾರ, ಈಗ ನಾವು ಅನುಭವಿಸ್ತೇವೆ, ನಮ್ಮ ಮುಂದಿನವರು ಇದು ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ಹುಟ್ಟದಲ್ಲಿ ಹುಟ್ಟಿದೀವಿ. ಆ ಕಡೆ ಈ ನಮ್ಮ ಬೀಸಿ ಸೌಕರ್ಯ ಕಡೆ ಹೋದ್ರಿ ಅಂದ್ರೆ ನೀವು ನೀರೇ ಇರ್ತಿಲ್ಲ. ಅವಾಗ ನೋಡಿದ್ರೆ ಇಲ್ಲಿ ಒಳಗಡೆ ಹುಟ್ಟಿ ಸುಖರಾಗಿದೆ ಅಂತ ಅನಿಸ್ತೀವಿ. ಈಗ ಹೊಳೆ ಬಂದದ್ದು ಬೆಳೆ ಹಾನಿ ಆದದ್ದು ನೋಡಿದ್ರೆ ಇನ್ನು ಅವರೇ ಸುಖರಾಗಾದ್ರೆ ನಾವು ಏನಪ್ಪ 4 ವರ್ಷಕ್ಕೆ ಹೋಗಿ ನಮಗೆ ಈ ಸಮಸ್ಯೆ ಇಲ್ಲ ಅನ್ನೋಂತ ಭಾವನೆ ಬರ್ತದೆ. ಮನುಷ್ಯ ಎಲ್ಲಿದ್ರೂ ಸಮಾಧಾನ ಇಲ್ಲ, ಅಲ್ಲಿದ್ರೂ ಒಂದು ಸಮಸ್ಯೆ ಇರ್ತದ, ಇಲ್ಲಿದ್ರೂ ಒಂದು ಸಮಸ್ಯೆ ಇರ್ತದೆ. ಆದ್ರೆ ಇದ್ರ ಮಧ್ಯದಾಗೆ ನಾವು ಬದುಕಬೇಕಾಗ್ತದೆ. ನಾನು ಸುದೈವಶಾತ ದೇವರ ದಯದಿಂದ ಏನ್ ಈ ಸಲ ಪ್ರವಾಹ ಬಂದದ ಯಾವುದೂ ಜೀವ ಹಾನಿ ಆಗಿಲ್ಲ. ಸರ್ಕಾರಗಳಿಗೆ ಬಹಳ ಜವಾಬ್ದಾರಿ ಇರ್ತದೆ. ಯಾರೋ ಒಬ್ರು ಮನುಷ್ಯ ಜೀವ ಕಳ್ಕೊತ ಹೋದ್ರೆ ಆ ಕುಟುಂಬಕ್ಕೆ ಏನೊಂದು ಆಘಾತ ಆಗ್ತದ, ಆ ನೋವೇನಾಗ್ತದ, ಆ ತುಂಬಲಾರ್ದ ಇನ್ನ ನಷ್ಟ ಆಗ್ತದ, ಅದು ನಾವು ಯಾರಿಗೂ ಕೊಡ್ಸಕ್ ಸಾಧ್ಯ ಇಲ್ಲ. ಒಂದು 5 ಲಕ್ಷ ರೂಪಾಯಿ ಕೂಡ ಏನ ಜೀವ ತಂದಂಗ ಆಗ್ತದ. ನಾವು ದುಡ್ಡಿನ ಬೆಲೆ ಇಲ್ಲ, ಬಹಳ ಮಹತ್ವ ಅಲ್ಲ. ಅದಂತ ಯಾವುದೇ ಘಟನೆಗಳು ನಮ್ಮ ಭೀಮಾ ಮತ್ತು ಏನು ಸೀನಾ ನದಿ ನಮ್ಮ ಭಾಗದಾಗ ಬಂದು ಎಲ್ಲೆಲ್ಲ ತೊಂದರೆ ಕೊಟ್ಟದ, ಜೀವ ಹಾನಿ ಆಗಿಲ್ಲ, ಬೆಳೆ ಹಾನಿ ಆಗ್ಯಾವ. ಹಾಗೆ ಮನೆಗಳನ್ನ ಮಳೆ 2 ಆಂಗಲ್ದಾಗ ಬಿದ್ದದ. ದರಸಲ ಬರೀ ಹೊಳಿ ಬರ್ತಿದ್ ನಾವು. ಈ ವರ್ಷ ಹೊಳಿ ಮತ್ತು ಮಳಿ 2ರ ಮಧ್ಯದಾಗ ಬದುಕಲಾಗಿದ್ದೀವಿ ನಾವು. ಮಳಿ ಎಷ್ಟಾಗ್ಯದ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಬಿಜಾಪುರ ಜಿಲ್ಲೆ ಇವತ್ತು ಅತಿ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಚಡ್ಚಾಳ್, ಇಂಡಿ, ಆಲ್ಮೇಲ್ ಈ ಡಿವಿಷನ್ದಾಗ ಏನು ಇಂಡಿ ಸಬ್ ಡಿವಿಷನ್ ನಮ್ಮ ಈ ಭಾಗದ ಇಲ್ಲಿ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಜಿಲ್ಲೆ ಬೇರೆ ಬೇರೆ ಭಾಗದಲ್ಲೂ ಮನೆ ಬರೀ ಮುಂದೆ ಬೆಳಕ 25ನೇ ತಾರೀಕಿನ ದಿವಸ 4 ಸೆಂಟಿಮೀಟರ್ ಮಳೆ ಆಗ್ಯದ. ಈ ವರ್ಷ ಮಳೆ ಯಾವ ರೀತಿ ಆಗತ್ತದ ಅಂದ್ರೆ ನಾವು ಯಾರು ಅದನ್ನ ಇಷ್ಟು ಯಾರು ಇದು ಮಾಡಿಲ್ಲ, ನಿರೀಕ್ಷೆ ಮಾಡಲಿಲ್ಲ. ಅಷ್ಟು ಪ್ರಮಾಣದಾಗ ಮಳೆ ಆಗ್ಲಕತ್ತದ. ಬೆಳೆಗಳ ಹಾನಿ ಆಗ್ಯಾವ. ಮುಂಗಾರು ಬೆಳೆಗಳಂತೂ ತೊಗರಿ, ಹತ್ತಿ, ಉದ್ದ, ಸೂರ್ಯಪಾನ, ಇನ್ನ ಏನೇನು ಬೆಳೆ ಮಾಡ್ಯಾರ, ಉಳ್ಳಾಗಡ್ಡಿ ಎಲ್ಲ ನಶಿಸುವ. ನಿನ್ನೆ ಮುಂಜಾನೆ ನೀರಿಗೆ ಮುಗಿಸಿ ಉಳಿ ಹೋಗ್ಬಿಡದ ಒಂದು ತೋಟದಾಗ ಇಳಿದಿದ್ದೇವೆ ನಾವು. ಆ ಹತ್ತಿ ತಳಗಿನ ತಪ್ಪಲ ತಾಮ್ರದ ರೋಗ ಬಂದದು, ಕೆಂಪಾಗಿ ಕೊಡುತ್ತೆ. ಅದು ಹೆಚ್ಚು ಕಮ್ಮಿ ಹೋದಂಗೆ ಅದು. ಸೊ ಇವೆಲ್ಲ ಬೆಳೆ ಏನು ಖರೀಫ್ ಕರಿತೀವಿ, ಮುಂಗಾರು ಬಹುತೇಕ ಹಿಂಗಾರು ಎಲ್ಲಿ ಬಂದಿದೆ, ಹಸ್ತದ ಮಳೆ ಅಲ್ಲ, ಹಸ್ತದ ಮಳೆ ಆಗಿದೆ. ಉತ್ತರಿ ಹಸ್ತ ಜೋಳದ ಮಳೆಗಳು ಇವೆಲ್ಲ ರೈತರಿಗೆ ಪಾಶೆ ಕೊಟ್ಟ ಮಳೆ ಅಂತ ಕರಿತೀವಿ ನಾವು. ಇನ್ನು ಮುಂದಿನ ಏನಾದ್ರು ಚಿತ್ತಿ, ಸ್ವಾತಿ, ವಿಶಾಖಿ ಅವತ್ತು ಜೋಳದ ಮಳೆ ಅಲ್ಲ, ಹಿಂಗಾರನ್ನ ಮಳೆಗಳು ಇವೆ. ಈ ಮಳೆಗಳ ಸಮಸ್ಯೆಯನ್ನ ಇವತ್ತು ಹೆಚ್ಚು ಕಮ್ಮಿ ಹಿಂಗಾರು ಮತ್ತು ಮುಂಗಾರು ಸಂಪೂರ್ಣವಾಗಿ ಇದಕ್ಕೆಲ್ಲ ನಾವು ಒಣ ಬರ ನೋಡಿದೆವು, ಹಸಿ ಬರ ನೋಡುವ ಕಾಲ ಬಂದ ಈ ಸಲ. ಬೆಳೆ ಎಲ್ಲ ಬಂದಾಗ ಅದರ ಬೆಳೆ ಫಲ ನಮಗೆ ಬರಂಗಿಲ್ಲ ಅಂದ್ರೆ ಇದಕ್ಕೆ ಯಾವ ಬರ ಅಂತ ಕರೀದು? ಹಸಿ ಬರ ಅಂತ ಕೇಳ್ತಿದ್ವಿ ನಾವು. ಹಿಂದೆ ಕಲ್ತಿದ್ರು, ಹಿರಿಯರು ಹೇಳ್ತಿದ್ರು ಹಸಿ ಬರ ಬಿದ್ದದ ಅಂತ ಹೇಳಿ. ಆ ಹಸಿ ಬರ ನೋಡಿರ್ಲಿಲ್ಲ, ನಮಗೊಂದು ನೋಡಕ್ ಭಗವಂತ ಎಂತದ್ದು ಕೊಟ್ಟ. ಆದ್ರೆ ಇದು ಸುಖದ್ದಲ್ಲ. ರೈತರು 1 ಎಕರೆಗೆ 30-20 ಸಾವಿರ ಲಾಗೋಡಿ ಮಾಡಿ ಬೆಳೆ ಬರಂಗಿಲ್ಲ. ಅದರ ಮೇಲೆ ಪೂರ್ಣ ಅವಲಂಬಿತ ಕುಟುಂಬಗಳ ಪರಿಸ್ಥಿತಿ ಏನಾದ ಅನ್ನೋದ ಅರಿವು ನನಗದ. ನಾವೆಲ್ಲ ರೈತರ ಮಕ್ಕಳಿಗೆ ಹುಟ್ಟಿದೆವು, ರೈತ ಕುಟುಂಬದಿಂದ ಬಂದಿದ್ದೇವೆ, ಒಳದಂಡೆ ಹುಟ್ಟಿದೆವು, ಒಳದಂಡೆ ಉಳಿದ ಸಮಸ್ಯೆ ನನಗೆ ಗೊತ್ತದ. ಅದ್ರಲ್ಲಿ ಯಾವ್ದಾರ ಶಾಶ್ವತ ಪರಿಹಾರ ಅಂತ ತಿಳ್ಕೊಂಡ್ರೆ ಯಾವ ಭ್ರಮೆಯಿಂದ ಆಗಂಗಿಲ್ಲ. ಇದ್ರ ಜೊತೆಗೆ ಬದುಕಿ ನಮ್ಮ ಸಮಸ್ಯೆಗಳು ನಮ್ಮ ಮುಂದದಾವ. ಎಷ್ಟು ಸಾಧ್ಯ ಅಷ್ಟು ಸರ್ಕಾರದ ಪ್ರಯತ್ನ ತಗೊಂಡು ನಾವು ನಮ್ಮ ಕೈಲಿ ಆದಷ್ಟು ಅನುಕೂಲ ಮಾಡಿಕೊಂಡು ಖುಷಿಯಲ್ಲೇ ಬದುಕಿ ಹೋಗುದು. ಸೊ ನಾವು ಈಗ ಎದಕ್ಕೆ ಬಂದಿದೀವಿ ಅಂದ್ರೆ 3 ನಿಮಗೆ ಬಹಳ ಮನವಿ ಮಾಡ್ಕೊಟ್ಟಿದ್ದೀವಿ. ಜಾಗೃತಿಯಿಂದ ಇದೆ ಅಂತ ಹೇಳ್ತಿದ್ದೀವಿ. ಹೊಳದಂಡಿಗೆ ಹೋಗಿ ಆಗ್ತಾನೆ ತಹಸೀಲ್ದಾರ್ ಹೇಳೋದ್ರಲ್ಲ, ಜೀವ ಕಳ್ಕೊಂಡ್ರಿ ಅಂದ್ರೆ ಬರಂಗಿಲ್ಲ. ನಿಮ್ಮ ಮನೆಗೆ ಕುಟುಂಬಕ್ಕೆ ಏನು ಆಘಾತ ಆಗ್ತದೆ ಅದು ನಾವು ಯಾರು ವರ್ಷೋದಾಗಂಗಿಲ್ಲ. ಸೊ ಅದಕ್ಕೆ ಜಾಗೃತಿ ಇದೆ. ಆಮೇಲೆ ಮನೆಗಳದ ಅದು ಮನೆಗೆ ಇರ್ತೀರಿ. ನಾಯಿನಾಗಿ ಒಳಗೆ ಮನೆಗೆ ಹೋಗಿ ಬಂದೆ, 1 ನಿಮಿಷ ನಿಂದ್ರಲ್ಲಿ ಮಾಡಲಾಗತ್ತ ನನಗೆ. ಅಂತ ಮನೆಗೆ ಇರ್ಬೇಕಲ್ಲ ತಾಯಿ. ಮನುಷ್ಯ ವಿಚಾರ ಮಾಡ್ಬೇಕಲ್ಲ, ಮನುಷ್ಯ ತಿದ್ದವ್ರು 1 ನಿಮಿಷ ಅಲ್ಲಿ ಇದ್ರೆ ನಮ್ಮ ಮೇಲೆ ಬೀಳ್ತೈತಿ ಕಾಳಜಿ ಮಾಡುವ ಬದುಕ ಆ ತಾಯಿ ಅಂತ ಮನೆಗೆ ಬದುಕ್ತಾಳಂದ್ರೆ ನೀವು ಮನುಷ್ಯತ್ವದಿಂದ ವಿಚಾರ ಮಾಡ್ಬೇಕು. ನಾ ಇನ್ನೊಂದು ಹೊರಗೆ ಬಂದೆ, ಅವನಿಗೆ ಏನೋ ಜೀವನೋಪಾಯನೇ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಅವನಿಗೆ ಯಾರು ಆಧಾರ ಇಲ್ಲ, ನಿರಾಧಾರ ಅದ. ಸೊ ಅವೆಲ್ಲ ಕೇಳಿದ್ರೆ
ಭಗವಂತ ಎಂತ ತೊಂದರೆಯಲ್ಲಿ ನಾವೆಲ್ಲ ಬದುಕ್ತೀವಿ ಅನ್ನೋದು ಅನಿಸ್ತದೆ. ಅದಕ್ಕೆ ಪಾಪ ಅವ್ನು ನೋಡಿ ಮಾತಾಡ್ಸಿ ಬಂದೆ. ಬರೀ